ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಮೀನಾ ಅವರು ತುಂಬ ಖುಷಿಯಲ್ಲಿರ್ತಾರೆ. ರಂಗನಾಥ್ ಅವರು ಏನಮ್ಮ ಇವತ್ತು ತುಂಬ ಖುಷಿಯಾಗಿದೆಯಾ ಅಂತ ಕೇಳ್ತಾರೆ. ಹೂ ಮಾವ ಆಗಲ್ವಾ, ಅತ್ತೆ ಮೊದಲನೇ ಸರಿ ನನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ, ಹೂ ಕಟ್ಟೋದಕ್ಕೆ ಒಪ್ಕೊಂಡಿದ್ದಾರೆ, ಖುಷಿ ಆಗ್ತಾ ಇದೆ ಮಾವ ಅಂತ ಹೇಳ್ತಾರೆ. ರಂಗನಾಥ್ ಅವರು ನಂಬೇಡ ಮೀನಾ ನಂಬೇಡ, ಇದೆಲ್ಲ ಬರೀ ಡಪ್ಸು, ದುಡ್ಡುಗೋಸ್ಕರ ಅಷ್ಟೇ ಒಪ್ಕೊಂಡಿರೋದು ಸೆಕ್ರೆ ಅಂತ ಹೇಳ್ತಾರೆ. ರಂಗನಾಥ್ ಅವರು ಹೌದು ಕಣಮ್ಮ, ಅವಳನ್ನು ಯಾವತ್ತೂ ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಲಕ್ಕಿ ಅಜ್ಜಿ ನೀನು ಒಳ್ಳೆಯವಳು ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಒಳ್ಳೆಯವಳು ಅಂತ ಗೊತ್ತಿರಲಿಲ್ಲ ಕಮ್ಮಿನ. ಸರಿ ಬೇಗ ಬೇಗ ಕೆಲಸ ಮಾಡು ಹೋಗು ಅಂತ ಹೇಳ್ತಾರೆ. ಸರಿ ಅಜ್ಜಿ ಅಂತ ಹೇಳಿ ಹೊರಡ್ತಾರೆ. ತಾರಾ ಅವ್ರಿಗೆ ಎಲ್ಲೇ ನೋಡಿದ್ರು ಮಂಜು ಅವರೇ ಕಾಣಿಸ್ತಾ ಇರ್ತಾರೆ. ಅಯ್ಯೋ ಎಲ್ಲೇ ಹೋದ್ರು ಮಂಜು 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 ತಾನೇ ಕರಗಬೇಕು, ನಾನ್ಯಾಕೆ ಇಷ್ಟೊಂದು ಕರಗ್ತಾ ಇದ್ದೀನಿ ಅಂತ ಹೇಳಿ ಮಂಜು ಅವ್ರನ್ನ ನೆನೆಸ್ಕೋತಾ ಇರ್ತಾರೆ. ಮೀನಾ ಅವರು ಅಡುಗೆ ಮಾಡ್ತಾ ಇರ್ತಾರೆ. ಲಕ್ಕಿ ಅಜ್ಜಿ ಮೀನಾ ಅಂತ ಕರೀತಾರೆ. ಏನಜ್ಜಿ ಅಂತಂದಾಗ ಬೇಗ ಬೇಗ ಕೆಲಸ ಮಾಡಮ್ಮ, ಹೂ ಕಟ್ಟಬೇಕು ಅಂತ ಹೇಳ್ತಾರೆ. ಸರಿ ಅಜ್ಜಿ ಮಾಡ್ತೀನಿ, ಇನ್ನು ಸ್ವಲ್ಪ ಇದೆ, ಅಡುಗೆ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಮಾಡ್ತೀನಿ ಅಜ್ಜಿ ಅಂತ ಹೇಳ್ತಾರೆ. ಸರಿ ಆಯಿತು ಬೇಗ ಮಾಡು ಅಂತ ಹೇಳಿ ಹೊರಡ್ತಾರೆ. ಮೀನಾ ಅವರು ಅಡುಗೆ ಎಲ್ಲ ಮುಗಿಸಿ ಸ್ನಾನಕ್ಕೆ ಅಂತ ಹೋಗ್ಬೇಕಾದ್ರೆ ಜುಮ್ಕಿನ ಕಳೆದು ಟೇಬಲ್ ಮೇಲೆ ಇಟ್ಟಿರ್ತಾರೆ. ಅದನ್ನು ಮನೋಜ್ ಅವರು ನೋಡ್ಬಿಟ್ಟು ಅಯ್ಯೋ ಈ ಮೀನಮ್ಮನಿಗೆ ಬುದ್ಧಿನೇ ಇಲ್ಲ, ಇಷ್ಟು ಬೆಲೆ ಬಾಳೋ ವಸ್ತುನ ಈ ಥರ ಇಟ್ಬಿಟ್ಟು ಹೋಗಿದ್ದಾಳಲ್ಲ ಅಯ್ಯೋ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಯಾರೋ ಕರ್ದಂಗೆ ನೋಡಿದ್ಮೇಲೆ ಜುಮ್ಕಿ ಮಾತಾಡ್ತಾ ಇರುತ್ತೆ. ಮನೋಜ ನನ್ನ ಎತ್ಕೊಂಡು ಅಡುಗೆ ಮಡಗು, 1,00,000 ರೂಪಾಯಿ ಸಿಗುತ್ತೆ, ನಿನ್ಗೆ 50,000 ರೂಪಾಯಿ ತಾನೇ ಬೇಕಾಗಿರೋದು, ನಾನು 1,00,000 ಬೆಲೆ ಬಾಳ್ತೀನೋ ಅಂತ ಅನ್ನುತ್ತೆ. ಸರಿ ಅಂತ ಹೇಳಿ ಮನೋಜ್ ಅವರು ಎತ್ಕೋತಾರೆ. ಅದನ್ನು ರವಿ ಅವರು ನೋಡ್ಬಿಡ್ತಾರೆ. ಸೂರ್ಯ ಬಾರೋ ಇಲ್ಲಿ ಅಂತ ಕೂಕೋತಾರೆ. ಬೇಡ ಅಪಿ ಬಿಟ್ಬಿಡೋ ಹೊಡಿತಾರೆ ಅಂತ ಹೇಳಿದ್ರು ಬಾರೋ ಇಲ್ಲಿ ಅಂತ ಕರೆಸಿ ಎಲ್ಲರಿಗೂ ಸೂರ್ಯ ಅವರು ರಂಗನಾಥ್ ಅವರು ಎಲ್ಲರೂ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾರೆ. ಮಮ್ಮಿ ನಿನ್ನ ಮಗನ ಹೊಡಿತಾ ಇದ್ದಾರೆ ಮಮ್ಮಿ, ಇನ್ನೂ ನೀನು ಮಲಗಿದ್ಯಾ ಹೇಳು ಮಮ್ಮಿ ಅಂತ ಹೇಳ್ತಾರೆ. ಥೂ ಹಾಳಾದವನೇ, ಮಾಡೋ ತಪ್ಪನ್ನ ಮಾಡಿಬಿಟ್ಟು ಈ ಥರ ಮಾತಾಡ್ತೀಯಾ ಅಂತ ರಂಗನಾಥ್ ಅವರು ಚೆನ್ನಾಗಿ ಬೈತಾರೆ. ಬೆಲ್ಟ್ ತಗೊಂಡು ಬರೋ ರವಿ, ಇವನಿಗೆ ಕೈಯಲ್ಲಿ ಹೊಡಿದ್ರೆ ಆಗಲ್ಲ, ಬೆಲ್ಟಲ್ಲಿ ಹೊಡಿದ್ರೇ ಆಗೋದು ಅಂತ ಹೇಳಿ ಬೆಲ್ಟಲ್ಲಿ ಚೆನ್ನಾಗಿ ಹೊಡಿತಾರೆ ರಂಗನಾಥ್ ಅವರು. ಮೀನಾ ಅವರು ಬಿಟ್ಬಿಡಿ ಮಾವ ಪರವಾಗಿಲ್ಲ, ಅವರು ದುಃಖದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೇ ಈ ಕೆಲಸ ಮಾಡಿದ್ದಾರೆ ಅಷ್ಟೇ, ಅವ್ರು ಕದಿಬೇಕು ಅಂತ ಕದ್ದಿಲ್ಲ ಬಿಡಿ ಅಂತ ಹೇಳಿ ಬಿಡಿಸ್ತಾರೆ. ರಂಗನಾಥ್ ಅವರು ಯಾಳದವನ್ನ ಎತ್ತಗಾರು ಕರ್ಕೊಂಡೋಗಿ ನನ್ನ ಕಣ್ಮುಂದೆ ಇದ್ದರೆ ನಾನೇ ಸತ್ತೋಯ್ತೀನಿ, ಇಲ್ಲಾಂದರೆ ಇವನ್ನೇ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ರವಿ ಅವರು ನಡಿಯೋ ಹೋಗೋಣ ಅಂತ ಹೇಳ್ತಾರೆ. ಸೂರ್ಯ ಅವರು ನಿಂತ್ಕೊಳ್ಳೋ ಇಲ್ಲಿ, ಮೊದಲು ಒಡವೆ ಕೊಡು ಅಂತ ಹೇಳಿ ಒಡವೆ ಇಸ್ಕೊತಾರೆ. ಮಂಜು ಅವರು ತಾರಾ ಅವ್ರ ಮನೆಗೆ ಹೋಗಿರ್ತಾರೆ. ಸರ್ ಇದಕ್ಕೊಂದು ಸೈನ್ ಬೇಕಿತ್ತು ಅಂತ ಹೇಳ್ತಾರೆ. ಬಾ ಮಂಜು ಹಾಕ್ಕೊಡ್ತೀನಿ ಅಂತ ಹೇಳಿ ತಾಯವ್ವ ಕಾಫಿ ತಗೊಂಡು ಬಂದು ಕೊಡು ಅಂತ ಹೇಳ್ತಾರೆ. ಬೇಡ ಸರ್ ಏನು ಅಂತಂದಾಗ ನನಗೆ ಬೇಕು ಕುಡಿ ನೀನುವೆ ಅಂತ ಹೇಳಿ ಕಾಫಿ ಕೊಡ್ತಾರೆ. ಇಬ್ಬರು ಕುಡಿತಾ ಇರ್ತಾರೆ. ತಾರಾ ಅವರು ಮೇಲ್ಗಡೆಯಿಂದ ಇಳಿದು ಬರ್ತಿರ್ತಾರೆ. ಇವಾಗ ಕನ್ಸಲ್ಲಿ ಬಂದಿದ್ದಾನ ನಿಜವಾಗ್ಲೂ ಬಂದಿದ್ದಾನ ಇವನು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಕನ್ಸಲ್ಲಿ ಬಂದಿರೋ ನನಗೆ ಮಾತ್ರ ಕಾಣಿಸ್ಬೇಕಿತ್ತು, ಎಲ್ಲರ ಜೊತೆಗೂ ಇದ್ದಾನೆ ಅಂದರೆ ನಿಜವಾಗ್ಲೂ ಬಂದಿದ್ದಾನೆ ಅಂತ ಹೇಳಿ ಇವ್ನಿಗೆ ಹಿಂಗಾದ್ರೂ ಮಾಡಿ ಚಮಕ್ ಕೊಡಬೇಕಲ್ಲ ಅಂತ ಹೇಳಿ ಹೋಗ್ತಾರೆ. ಗಾರ್ಡನಲ್ಲಿ ನೀರಾಗ್ತಾ ಮಂಜು ಅವರು ಹೊರಗಡೆ ಬರ್ತಾರೆ. ಆಯ್ತಾರ ಮೇಡಮ್ ಅಂತಂದಾಗ ಅಯ್ಯೋ ಮಂಜು ಅಂತ ಹೇಳಿ ಅವ್ರ ಮೈ ಮೇಲೆಲ್ಲ ನೀರು ಹಾಕ್ಬಿಡ್ತಾರೆ. ಥರ ಏನಾಯಿತು, ನೀರು ಯಾಕೆ ಇದು ಮಾಡ್ತಾ ಇದೆಯಾ, ಪೈಪ ಕಡೆಗೆ ಹಾಕು ಅಂತಂದ್ರೆ ಅಯ್ಯೋ ನೀನು ಬಂದಿರೋದು ನಾನು ನೋಡಲೇ ಇಲ್ಲ ಕಣೋ ಅಂತ ಹೇಳಿ ಬಟ್ಟೆ ಎಲ್ಲ ಒದ್ದೆ ಮಾಡಿಬಿಡ್ತಾರೆ. ಇವಾಗ ಆಫೀಸ್ಗೆ ಹೆಂಗೂ ಇದೆಯಾ ಮಂಜು, ಬಟ್ಟೆ ಎಲ್ಲ ತೇವ ಆಗೋಗಿದೆಯಲ್ಲ, ಸರಿ ನಮ್ಮ ಅಪ್ಪನ ಬಟ್ಟೆ ಕೊಡ್ತೀನಿ ಬಾ ಅಂತ ಹೇಳ್ತಾರೆ. ದೊಗ್ಲೆ ಬೇಡ ಅಪ್ಪ ಅಂತಂದಾಗ ನಮ್ಮ ಮನೇಲಿ ಗಂಡಸು ಅಂತ ಇರೋರು ಅವರೊಬ್ಬರೇ, ಅವ್ರ ಬಟ್ಟೆನೂ ಬೇಡ ಅಂತಂದರೆ ಒಂದು ಸೀರೆ ಕೊಡಬೇಕು ಅಷ್ಟೇ ಅಂತ ಹೇಳ್ತಾರೆ. ತಾರಾ ಏನಿದು ಅಂತಂದಾಗ ಸರಿ ನನ್ನ ಬಟ್ಟೆ ಕೊಡ್ಲಾ ಅಂತ ಹೇಳ್ತಾರೆ. ಮಂಜು ಅವರು ಯಾವ ಬಟ್ಟೆನೂ ಬೇಡ ಏನು ಬೇಡ ಅದೇ ಒಣಗುತ್ತೆ ಅಂತ ಹೇಳಿ ಹೊರಟೋಗ್ತಾರೆ. ಸೂರ್ಯ ಮತ್ತು ರವಿ ಅವರು ಆ ಮನೋಜನ್ನ ಎಳ್ಕೊಂಡು ಬಂದು ಹೊರಗಡೆ ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಅನ್ನೋದು ಬರಲ್ವೇನೋ, ಕಷ್ಟಪಟ್ಟು ಸಂಪಾದನೆ ಮಾಡಿ ಒಂದು ಜೊತೆ ಕಿವಿ ಓಲೆ ಮಾಡಿಸ್ಕೊಟ್ಟಿದ್ದೀನಿ, ಅದ್ರ ಮೇಲೂ ಬಿತ್ತ ನಿನ್ನ ಕಣ್ಣು, ಈ ಥರ ಮನೇಲೇ ಕದಿತೀರಾ, ನಿನಗೆ ಬುದ್ಧಿ ಬರಲ್ವಾ ಅಂತ ಚೆನ್ನಾಗಿ ಬೈತಾ ಇರ್ತಾರೆ. ಲೋ ಅಪ್ಪಿ ನಾನೇನು ಬೇಕು ಅಂತ ಎತ್ಕಲಿಲ್ಲ ಕಣೋ, ಅದೇ ನನ್ನ ಕರೀತು ಕಣೋ, ಬಾ ಎತ್ಕೋ ಅಂತ ಅದಕ್ಕೆ ಎತ್ಕೊಂಡೆ ಅಂತ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.